ವಾಟ್ ಈಸ್ ಸ್ಟ್ರೋಕ್? ಈ ಸ್ಟ್ರೋಕ್ ಆದಾಗ ಬ್ರೈನಲ್ಲಿ ಯಾವೆಲ್ಲ ಚೇಂಜಸ್ಗಳು ಆಗುತ್ತೆ? ಇವತ್ತಿನ ದಿವಸದಲ್ಲಿ ಸ್ಟ್ರೋಕ್ ನಾವು ಏನಂತ ಹೇಳ್ತೀವಿ, ಜೀವನ ಶೈಲಿಯ ಒಂದು ರೀತಿಯಾದ ಕಾಯಿಲೆ. ಹೃದಯಕ್ಕೆ ರಕ್ತ ಸಂಚಾರ ಕಮ್ಮಿಯಾಗಿ ನೋವು ಬಂದು ಬೇರೆ ಕಡೆ ಅದು ಪಂಪಿಂಗ್ ಆ್ಯಕ್ಷನ್ ನಿಂತೋಗುತ್ತೋ ಅದೇ ಥರನೇ ಸ್ಟ್ರೋಕಲ್ಲೂ ಮೆದುಳು ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಹೇಗೆ ಸೈಲೆಂಟ್ ಆಗಿ ನಮ್ಮ ಬ್ರೈನನ್ನು ಡ್ಯಾಮೇಜ್ ಮಾಡಬಹುದು ಅಂತ? ಯಾವ ಭಾಗದ ಮೆದುಳು ರಕ್ತ ಸಂಚಾರ ಕಮ್ಮಿ ಆಗುತ್ತೆ ಅದರದ್ದು ಕೆಲಸ ಕಮ್ಮಿ ಆಗುತ್ತೆ. ಅದರಿಂದ ನಮಗೆ ನ್ಯೂನತೆಗಳು ಹೊರಗಡೆ ಕಾಣಿಸ್ಕೊಳ್ತವೆ. ನೀವು ಅರ್ಬನ್ ಮತ್ತು ರೂರಲ್ ವ್ಯತ್ಯಾಸ ನೋಡಿದಾಗ ಸ್ವಲ್ಪ ವ್ಯತ್ಯಾಸ ಇದೆ ಹೊರತು ತುಂಬ ವ್ಯತ್ಯಾಸ ಇರೋದಿಲ್ಲ. ಆದರೆ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಇನ್ಸಿಡೆನ್ಸ್ ಆಫ್ ಸ್ಟ್ರೋಕು ಈಗ ಪ್ರತಿ ನಿಮಿಷಕ್ಕೆ 3 ಜನರಿಗೆ ಭಾರತ ದೇಶದಲ್ಲಿ ಸ್ಟ್ರೋಕ್ ಆಗುತ್ತೆ. ಈಗ ಸ್ಟ್ರೋಕ್ ಆದವ್ರನ್ನ ಕಾಮನ್ ಆಗಿ ನಾವು ನೋಡ್ತೀವಿ, ಅವ್ರದ್ದು ಮುಖ ಒಂದು ಸೈಡ್ ಸೊಟ್ಟಗಾಗಿರೋವಂಥದ್ದು ಅಥವಾ ಕೈಯಲ್ಲಿ ಸ್ವಾಧೀನ ಕಳ್ಕೊಳ್ಳೋ ಅಂಥದ್ದು. ಇವಾಗ ನೀವು ನೀರಿನ ಪೈಪು ಒಂದು ಉದಾಹರಣೆಗೆ ತಗೊಂಡ್ರೆ ಅದರಲ್ಲಿ ನೀರು ಬರ್ತಾ ಇಲ್ಲ ಅಂದರೆ ಬ್ಲಾಕ್ ಆಗಿದೆ ಅಂತ ಅರ್ಥ. ಕೆಲವೊಂದ್ಸರಿ ಪೈಪ್ ಬರ್ಸ್ಟ್ ಆಗಿ ಅಲ್ಲೇ ನೀರು ಲೀಕ್ ಆಗ್ತಾ ಇರುತ್ತಲ್ಲ, ಆವಾಗಲೂ ನಿಮ್ಮ ಮನೆಗೆ ನೀರು ಬರೋಲ್ಲ. ಸೊ ಆ ರೀತಿ ಅದು ಹೆಮರೇಜಿಕ್ ಸ್ಟ್ರೋಕ್. ಈ ರಕ್ತ ಸಂಚಾರ ಅದು ಬ್ಲಾಸ್ಟ್ ಮಾಡಿದಾಗ ಅದು ಜಡ್ಡಿಂದ ಒಂದು ಸಣ್ಣ ತುಣುಕು ಅದು ಸಪ್ರೇಟ್ ಆಗಿಬಿಟ್ಟು ಅದೇ ಹೋಗಿ ಬ್ಲಾಕ್ ಮಾಡ್ಬೋದು. ಸೊ ಹಾರ್ಟ್ ಎವ್ರಿ ಟೈಮ್ ಪಂಪ್ ಮಾಡಿದಾಗ 20% ಅಷ್ಟು ರಕ್ತ ಬರೀ ಮೆದುಳಿಗೆ ಹೋಗ್ತಾ ಇರುತ್ತೆ. ಈಗ ಮಾತಾಡ್ತಾ ಇದ್ರು ಸಡನ್ನಾಗಿ ಮಾತು ತೊದಲು ಅಂತ ಆಯಿತು. ಈಗೇನೋ ಕೆಲಸ ಮಾಡ್ತಾಯಿದ್ರು ಸಡನ್ನಾಗಿ ಒಂದು ಕಣ್ಣು ದೃಷ್ಟಿ ಕಾಣಿಸ್ತಾ ಇಲ್ಲ. 1 ನಿಮಿಷದಲ್ಲಿ ಸ್ಟ್ರೋಕ್ ಆಗಿ ರಕ್ತ ಸಂಚಾರ ಬ್ಲಾಕ್ ಆದಾಗ ನ್ಯೂರಾನ್ ಅಥವಾ ನರಕೋಶಗಳಂತ ನಾವೇನು ಹೇಳ್ತೀವಿ, 20 ಲಕ್ಷ ನರಕೋಶಗಳು ಒಂದೊಂದು ನಿಮಿಟಲ್ಲಿ ಸಾಯ್ತಾ ಬರುತ್ತೆ. ಹಾಗಾದರೆ ಈಗ ಮಿನಿ ಸ್ಟ್ರೋಕ್ ಆದವರಿಗೆ ಮೇನ್ ಸ್ಟ್ರೋಕ್ ಆಗೇ ಆಗುತ್ತೆ ಅಂತ ಅರ್ಥನಾ? ಕೈಕಾಲು ಶಕ್ತಿ ಕುಗ್ಗಿ ಬಿದ್ದೋಗಂಗಾಯಿತು, ಕೈಯಲ್ಲಿ ಇಟ್ಕೊಂಡಿದ್ದೆ 1 ನಿಮಿಷ ಕಾಫಿ ಲೋಟ ಬಿದ್ದೋಯ್ತು, ಆಮೇಲೆ 2 ನಿಮಿಷದಲ್ಲಿ ಮತ್ತೆ ಸರಿ ಹೋಯ್ತು, ಮತ್ತೆ ಮಾಮೂಲಿಯಾಗಿ ಕೆಲಸ ಮಾಡೋಕ್ಕೆ. ಇದು ಕೂಡ ಒಂದು ರೀತಿಯಾದ ಸ್ಟ್ರೋಕ್ ರಿಲೇಟೆಡ್ ಸಿಂಪ್ಟಮ್ಸ್. ಜನರು ಏನು ಅನ್ಕೋತಾರೆ ಅಂದರೆ ಸ್ವಲ್ಪ ಸ್ಟ್ರೆಸ್ಸಿಂದ ಇತ್ತು, ನೆನ್ನೆ ಮಲ್ಕೊಂಡಿರಲಿಲ್ಲ, ರಾತ್ರಿ ಈ ಕಡೆ ಮನೆ ಮಲ್ಕೊಂಡಿದ್ದೆ ಅದಕ್ಕೆ ಆ ಥರ ಆಯಿತು. ಸೊ ಈ ರೀತಿ ಹಲವಾರು ಕಾರಣಗಳನ್ನು ಕೊಡ್ತಾರೆ, ಅಂದ್ಕೊಳ್ಳಲ್ಲ ಇದು ಒಂದು ಸ್ಟ್ರೋಕ್ನ ಸಿಂಪ್ಟಮ್ ಇರ್ಬೋದು ಅಂತ. BP, ಶುಗರ್, ಕೊಲೆಸ್ಟ್ರಾಲ್ ಇದು ಇದ್ದವರಿಗೆ ಸ್ಟ್ರೋಕ್ ಆಗುವಂಥ ರಿಸ್ಕು ನಾರ್ಮಲ್ ಪಾಪ್ಯುಲೇಷನ್ಗಿಂತ ಜಾಸ್ತಿ ಇದ್ದೇ ಇರುತ್ತೆ. ಈಗ ನಾನು ಏನೇನು ಹೇಳಿದೆ ಲಕ್ಷಣಗಳು, ಇದರಲ್ಲಿ ಎಲ್ಲದೂ ಇರಬೇಕು ಅಂತಿಲ್ಲ. ಯಾವುದಾದ್ರೂ ಒಂದು ಬಂದ್ರೂ ಅದು ಸ್ಟ್ರೋಕಿನ ಲಕ್ಷಣಗಳೇ. ಹೃದಯಾಘಾತ ಆದಾಗ ಜನರಲ್ಲಿ ಎಷ್ಟು ಅರಿವಿದೆ ಅಷ್ಟು ಅರಿವು ಸ್ಟ್ರೋಕ್ ಆದಾಗ ಇಲ್ಲ. ಅದಕ್ಕೆ ಹಲವಾರು ಕಾರಣಗಳಿವೆ. ಒಂದು, ಈ ಸ್ಟ್ರೋಕ್ ಅನ್ನೋದು ಪೇನ್ಲೆಸ್ ಕಂಡೀಷನ್, ಅಷ್ಟು ನೋವು ಕೊಡಲ್ಲ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಸ್ಟ್ರೋಕ್ನಲ್ಲಿ ನಾವು ಟೈಮ್ ಈಸ್ ಬ್ರೈನ್ ಅಂತ ಹೇಳ್ತೀವಿ. ಅಂದರೆ ಸ್ಟ್ರೋಕ್ ಆದವರಿಗೆ ನಾವು ಎಷ್ಟು ಬೇಗ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವ, ಪ್ರತಿ ಸೆಕೆಂಡ್ ಕೂಡ ತುಂಬಾ ಮುಖ್ಯ ಅಂತ ಹೇಳ್ತೀವಿ. ಹೀಗಾಗಿನೇ ಸ್ಟ್ರೋಕ್ ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮವನ್ನು ಬೀರ್ಬೋದು ಅನ್ನೋದನ್ನು ನೀವೇ ಒಂದ್ಸಲ ಯೋಚನೆ ಮಾಡಿ. ಹೀಗಾಗಿ ಈ ಬ್ರೈನ್ ಸ್ಟ್ರೋಕ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದರ ಹಿಂದಿನ ಕಾರಣಗಳು ಏನು, ಹಾಗೇನೆ ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ, ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನಿರುದ್ಧ್ ಜಗನ್ನಾಥ್, ಲೀಡ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಆಸ್ಟರ್ RV ಹಾಸ್ಪಿಟಲ್ಸ್, JP ನಗರ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಇಲ್ಲಿಗೆ ನಾನು ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ನಾವಿತ್ತು ಮಾತಾಡ್ತಾ ಇರುವಂಥದ್ದು ಸ್ಟ್ರೋಕ್. ಸೊ ತುಂಬ ಜನರಿಗೆ ಗೊತ್ತಿರುತ್ತೆ, ಈಗ ಹಾರ್ಟ್ ಅಟ್ಯಾಕ್ ಬಗ್ಗೆ ಎಷ್ಟು ಜನ ತಲೆ ಕೆಡಿಸ್ಕೋತಾರೋ ಅದೇ ರೀತಿ ಸ್ಟ್ರೋಕ್ ಬಗ್ಗೆ ಕೂಡ, ಯಾಕಂದರೆ ಇದೊಂದು ಎಮರ್ಜೆನ್ಸಿ ಕಂಡೀಷನ್ ಅನ್ನೋ ಥರದ್ದು. ಆದರೆ ಎಕ್ಸಾಕ್ಟ್ಲಿ ನೀವು ಇನ್ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ವಾಟ್ ಈಸ್ ಸ್ಟ್ರೋಕ್? ಈ ಸ್ಟ್ರೋಕ್ ಆದಾಗ ಬ್ರೈನಲ್ಲಿ ಯಾವೆಲ್ಲ ಚೇಂಜಸ್ಗಳು ಆಗುತ್ತೆ ಅಂತ ನೋಡಿ. ಈ ಸ್ಟ್ರೋಕ್ ಅನ್ನೋದು ಮೆದುಳಿಗೆ ರಕ್ತ ಸಂಚಾರ ಕಮ್ಮಿಯಾಗಿ ಮೆದುಳಲ್ಲಿ ಆಗುವ ಚೇಂಜಸ್ ಏನಿದೆ ಅದರಿಂದ ಎಕ್ಸ್ಟರ್ನಲ್ ನಮ್ಗೆ ಏನು ಕಾಣಿಸುತ್ತೆ ಅದನ್ನು ನಾವು ಸ್ಟ್ರೋಕ್ ಅಂತ ಹೇಳ್ತೀವಿ. ಇವಾಗ ಹೇಗೆ ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಕ್ಕೆ ರಕ್ತ ಸಂಚಾರ ಕಮ್ಮಿಯಾಗಿ ನೋವು ಬಂದು ಬೇರೆ ಕಡೆ ಅದು ಪಂಪಿಂಗ್ ಆ್ಯಕ್ಷನ್ ನಿಂತೋಗುತ್ತೋ ಅದೇ ಥರನೇ ಸ್ಟ್ರೋಕಲ್ಲೂ ಮೆದುಳು ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ಯಾವ ಭಾಗದ ಮೆದುಳು ರಕ್ತ ಸಂಚಾರ ಕಮ್ಮಿ ಆಗುತ್ತೆ ಅದರದ್ದು ಕೆಲಸ ಕಮ್ಮಿ ಆಗುತ್ತೆ. ಅದರಿಂದ ನಮಗೆ ನ್ಯೂನತೆಗಳು ಹೊರಗಡೆ ಕಾಣಿಸ್ಕೊಳ್ತವೆ. ಅದನ್ನು ನಾವು ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ನಮ್ಮ ಮೆದುಳು ಸಾಧಾರಣ 1.5 kg ಭಾರ, 2% ಆಫ್ ದಿ ಬಾಡಿ ವೆಯ್ಟ್. ಆದರೆ ಅದರ ರಕ್ತ ಸಂಚಾರ 20%. ಸೊ ಹಾರ್ಟ್ ಎವ್ರಿ ಟೈಮ್ ಪಂಪ್ ಮಾಡಿದಾಗ 20% ಅಷ್ಟು ರಕ್ತ ಬರೀ ಮೆದುಳಿಗೆ ಹೋಗ್ತಾ ಇರುತ್ತೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಆ ಸೂಪರ್ ಕಂಪ್ಯೂಟರ್ಗೆ ಎಷ್ಟು ಕೆಲಸ ಮಾಡ್ತಾ ಇರುತ್ತೆ,
ಅದಕ್ಕೆ ಎಷ್ಟು ರಕ್ತ ಸಂಚಾರ ಬೇಕು ಅಂತ. ಸೊ ಅದರಲ್ಲಿ ಅಡಚಣೆ ಉಂಟಾದಾಗ ಆಗುವ ಪ್ರಾಬ್ಲಮ್ಸನ್ನು ನಾವು ಸ್ಟ್ರೋಕ್ ಅಂತ ಹೇಳ್ತೀವಿ. ಓಕೆ, ಅಂದರೆ ಮೆದುಳಿನಲ್ಲಿ ರಕ್ತ ಸಂಚಾರ ಆದಾಗ ಉಂಟಾಗುವಂಥ ಒಂದು ಅಡಚಣೆಯನ್ನು ಇನ್ ಸಿಂಪಲ್ ಆಗಿ ಸ್ಟ್ರೋಕ್ ಅಂತ ಹೇಳ್ಬೋದು ಅಂತ. ಓಕೆ, ಸೊ ಸ್ಟ್ರೋಕ್ ಹಾಗಿದ್ರೆ ವಯಸ್ಸಾದವ್ರಿಗೆ ಮಾತ್ರ ಬರೋದು ಸರ್? ಸಾಧಾರಣ ಸ್ಟ್ರೋಕು ಎಲ್ಲ ವಯಸ್ಸಿನಲ್ಲೂ ಕಾಣಿಸ್ಕೊಳ್ಳುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ಹುಟ್ಟದಾಗಿಂದ ಹಿಡಿದು ಯಂಗ್ ಏಜಲ್ಲಿ, ಮಧ್ಯ ವಯಸ್ಕರಲ್ಲಿ, ವಯಸ್ಸಾದವರಲ್ಲಿ ಎಲ್ಲರಲ್ಲೂ ಸ್ಟ್ರೋಕು ಕಾಣಿಸ್ಕೊಳ್ಳುತ್ತೆ. ಆದರೆ ಅದಕ್ಕೆ ಏಜ್ ಜಾಸ್ತಿ ಆಗ್ತಾ ಹೋದಂಗೆ ಸಾಧಾರಣ 50-55 ವರ್ಷ 60 ವರ್ಷದ ಮೇಲೆ ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇರ್ತವೆ, ರಿಸ್ಕ್ ಸ್ವಲ್ಪ ಜಾಸ್ತಿ ಇರ್ತವೆ. ಸೊ ಇದನ್ನು ನಾವು ಪಾರ್ಶ್ವವಾಯು ಅಂತ ಏನು ಹೇಳ್ತೀವಿ, ಸೊ ಆ ರಿಸ್ಕು ಸ್ವಲ್ಪ ವಯಸ್ಸಾದವರಲ್ಲಿ ಜಾಸ್ತಿ ಇರ್ತವೆ. ಅದರ ಜೊತೆಗೆ ಬೇರೆ ಪ್ರಾಬ್ಲಮ್ಸ್ ಇರೋವರೆಗೂ ಕೆಲವೊಂದು ಸರಿ ಜೆನೆಟಿಕ್ ಕಂಡೀಷನ್ಸ್ ಇರುತ್ತೆ, ಫೆಮಿಲಿಯಲ್ಲಿ ಇರುತ್ತೆ, ಕೆಲವೊಂದು ಸರಿ ಹಾರ್ಟಲ್ಲಿ ಬೇರೆ ಪ್ರಾಬ್ಲಮ್ ಇರುತ್ತೆ. ಆ ಥರದವ್ರಿಗೂ ಸಾಮಾನ್ಯ ಜನತೆಗಿಂತನೂ ಸ್ಟ್ರೋಕ್ ಆಗುವಂಥ ರಿಸ್ಕು ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಹಾಗಿದ್ರೆ ವಯಸ್ಸಾದ್ಮೇಲೆ ಯಾಕೆ ಈ ಒಂದು ಸಾಧ್ಯತೆ ಜಾಸ್ತಿ ಅಂತ ಹೇಳ್ತೀರಾ ಸರ್? ನೋಡಿ, ರಕ್ತನಾಳದಲ್ಲಿ ಆಗುವ ಬದಲಾವಣೆಗಳೇನಿದೆ, ಸೊ ಅದರಿಂದ ರಕ್ತ ಸಂಚಾರದಲ್ಲಿ ಅಡಚಣೆ ಉಂಟಾಗ್ತವೆ. ಕೆಲವೊಂದು ಸರಿ ವಯಸ್ಸಾಗ್ತಾ ಇದ್ದಂಗೆ ಕ್ಯಾರೋಟಿಡ್ ಆರ್ಟ್ರಿ ಅಂತ ಹೇಳ್ತೀವಿ. ಈಗ ಹಾರ್ಟ್ ಏನಿದೆ, ಹಾರ್ಟು ರಕ್ತ ಸಂಚಾರ ಪಂಪ್ ಮಾಡುತ್ತಲ್ಲ, ಅದು ಬ್ರೈನ್ಗೆ ತೊಗೊಂಡೋಗೋದು 2 ಕ್ಯಾರೋಟಿಡ್ ಆರ್ಟ್ರಿ ಮುಂದ್ಗಡೆ, 2 ಹಿಂದ್ಗಡೆ ವರ್ಟಿಬ್ರಲ್ ಆರ್ಟ್ರೀಸ್ ಅಂತ. ಸೊ ಅದರಲ್ಲಿ ಜಿಡ್ಡು ಅಂದರೆ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ, ಅದು ನಿಧಾನಕ್ಕೆ ಡೆಪಾಸಿಟ್ ಆಗುವಂಥದ್ದು ಪರಿಸ್ಥಿತಿ ಉಂಟಾಗುತ್ತೆ. ಸೊ ಅದು ಒಂದು ಏಜಲ್ಲಿ ಆದ್ರ ಮೇಲೆ ಅದು ಡೆಪಾಸಿಟ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿ ಸೊ ಬ್ಲಡ್ ಅಂದರೆ ರಕ್ತ ಸಂಚಾರದಲ್ಲಿ ಅಡಚಣೆಗಳು ವಯಸ್ಸಾದ್ರಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕೆ ರಿಸ್ಕ್ ಜಾಸ್ತಿ ಇರುತ್ತೆ. ಓಕೆ ಓಕೆ, ಇದನ್ನ ಬಿಟ್ಟು ಈಗ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಆಹಾರ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಅಥವಾ ಇನ್ನಿತರ ಕೆಲವೊಂದಿಷ್ಟು ಮಿಸ್ಟೇಕ್ ನಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಹೇಗೆ ಸೈಲೆಂಟ್ ಆಗಿ ನಮ್ಮ ಬ್ರೈನನ್ನು ಡ್ಯಾಮೇಜ್ ಮಾಡಬಹುದು ಅಂತ, ಇದು ತುಂಬ ಮುಖ್ಯವಾದ ವಿಚಾರ. ಇವತ್ತಿನ ದಿವಸದಲ್ಲಿ ಸ್ಟ್ರೋಕ್ ನಾವು ಏನಂತ ಹೇಳ್ತೀವಿ, ಜೀವನ ಶೈಲಿಯ ಒಂದು ರೀತಿಯಾದ ಕಾಯಿಲೆ, ಅಂದರೆ ಲೈಫ್ ಸ್ಟೈಲ್ ಡಿಸೀಸ್. ಮೊದಲು ನಾವು ಇಷ್ಟೊಂದು ಸ್ಟ್ರೋಕ್ನ ನೋಡ್ತಾ ಇರಲಿಲ್ಲ. ಸೊ ಅದು ಆಗುವಂಥ ಇವಾಗ ಏಜ್ಡ್ ಅಂದರೆ ಈಗ ಸ್ಲೋಲಿ ಅದು ಏಜ್ನು ಕಮ್ಮಿ ಆಗ್ತಾ ಇದೆ. ವಿ ಆರ್ ಸೀಯಿಂಗ್ ಸ್ಟ್ರೋಕ್ ಇನ್ ಯಂಗ್, ಅಂದರೆ ಮುಂಚೆ 70ರಲ್ಲಿ ಬರೋದು ಇವಾಗ 60ರಲ್ಲೂ ಬರೋದು. ಹೌದು, ಅದೇ ರೀತಿ. ಅದಕ್ಕೆ ಕಾರಣ ಏನು ಅಂತ ನಾವು ಹುಡ್ಕೊಂಡು ಹೋದಾಗ ಮೋಸ್ಟ್ ಆಫ್ ದ ಟೈಮ್ಸು ನಮಗೆ ಕಾಣಸಿಗುವಂಥದ್ದು ಏನು ಅಂದರೆ ಲೈಫ್ ಸ್ಟೈಲ್ ಚೇಂಜಸ್. ನಾವು ಈಗ ಏನಾಗಿದೆ, ಇವತ್ತಿನ ಲೈಫ್ ಸ್ಟೈಲ್ ನಾವು ಏನು ಜೀವನ ಶೈಲಿ ಯಾವ ರೀತಿ ನಡೆಸ್ತಾ ಇದ್ದೀವಿ, ಇಟ್ಸ್ ಎ ಮೇಜರ್ ಕಾಸ್ ಫಾರ್ ದ ಪ್ರಾಬ್ಲಮ್. ಮೂಲಭೂತ ಕಾರಣ ವರ್ಕ್ ಸ್ಟ್ರೆಸ್ ಇರ್ಬೋದು, ಸ್ಲೀಪ್ ಪ್ಯಾಟರ್ನ್ ಮತ್ತು ನಿದ್ದೆ ಕಡಿಮೆ ಆಗಿರೋದ್ರಿಂದ ಇರ್ಬೋದು, ಆಮೇಲೆ ಪ್ರಾಸೆಸ್ಡ್ ಫುಡ್ಡಿಂದ ಇರ್ಬೋದು. ಸೊ ಅದ್ರ ಜೊತೆಗೆ ನಮ್ಮದು ಫಿಸಿಕಲ್ ಇನ್ಯಾಕ್ಟಿವಿಟಿ ಅಂದರೆ ಏನು, ನಾವು ಈಗ ಸಾಧಾರಣಕ್ಕೆ ಈಗ ನಾವು ಕೂತು ಕೆಲಸ ಮಾಡುವಂಥವ್ರು. ಸೊ ಒಂದು ದಿವಸದಲ್ಲಿ ಒಬ್ಬ ರೈತ ಯಾವ ರೀತಿ ಹೊಲದಲ್ಲಿ ಕೆಲಸ ಮಾಡ್ತಾರೆ ಆ ರೀತಿ ನೀವು ಕೆಲಸ ಮಾಡ್ತಾ ಇಲ್ಲ, ಕೂತ್ಕೊಂಡೇ ಕೆಲಸ ಮಾಡುವಂಥವ್ರು. ಸೊ ಸಿಟ್ಟಿಂಗ್ ಇಸ್ ದ ನ್ಯೂ ಸ್ಮೋಕಿಂಗ್. ಹೌದು, ಆ ರೀತಿ ಇದು ನಾವೆಲ್ಲರೂ ಏನೋ ಲೈಫ್ ಸ್ಟೈಲಲ್ಲಿ ಆಗ್ತಾ ಇರೋ ಚೇಂಜಸ್ ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಯೂಶುವಲ್ ರಿಸ್ಕ್ ಫ್ಯಾಕ್ಟರ್ಸ್ ಲೈಕ್ ಸ್ಮೋಕಿಂಗ್, ಓಕೆ, ಇದರದ್ದು ಇವಾಗ ಇನ್ಸಿಡೆನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೆ ಪ್ರೊಸೆಸ್ಡ್ ಫುಡ್, ಲ್ಯಾಕ್ ಆಫ್ ಎಕ್ಸಸೈಸ್, ಮೋಸ್ಟ್ ಇಂಪಾರ್ಟೆಂಟ್. ನಮ್ಗೆ ಯಾರಿಗೂ ಟೈಮ್ ಇಲ್ಲ ಜೀವನದಲ್ಲಿ, ನಮ್ಮ ಬಾಡಿನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಯಾರಿಗೂ ಸದ್ಯಕ್ಕೆ ಟೈಮ್ ಇಲ್ಲ, ಎಕ್ಸಸೈಸ್ ಮಾಡಲಿಕ್ಕೆ ಟೈಮ್ ಇಲ್ಲ. ಓಕೆ, ಸೊ ಈ ಥರದ ಕಾರಣದಿಂದ ಇವೆಲ್ಲದು ಲೈಫ್ ಸ್ಟೈಲ್ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಸ್ಟ್ರೋಕ್ ಇನ್ಸಿಡೆನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ನಮ್ಮ ಜೀವನ ಶೈಲಿ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರಿ. ಈಗ ಒಂದು ಹಳ್ಳಿಲಿರೋರಿಗೆ ಒಂದು ಡೌಟ್ ಬರುತ್ತೆ, ಹಾಗಾದ್ರೆ ಯಾಕೆ ಹಳ್ಳಿಲಿರೋರಿಗೆ ಸ್ಟ್ರೋಕ್ ಬರಲ್ವಾ, ಅಲ್ಲಿ ಕೇಸಸ್ಗಳಿಲ್ವಾ, ಬರೀ ಸಿಟಿಲಿ ಮಾತ್ರ ಇರುತ್ತಾ, ಬರೀ ಕೂತು ಕೆಲಸ ಮಾಡೋರಿಗೆ, ಸ್ಟ್ರೆಸ್ ಜಾಬಲ್ಲಿರೋರಿಗೆ ಮಾತ್ರ ಆಗುತ್ತಾ ಅಂತ? ಸೊ ಏನು ಹೇಳ್ತೀರಾ ಸರ್? ಆ ರೀತಿಯಾಗಿ ಬರಲ್ಲ, ಆದರೆ ಖಂಡಿತವಾಗಿ ಈಗ ಸಿಟಿಲಿ ಇವೆಲ್ಲದೂ ರಿಸ್ಕ್ ಫ್ಯಾಕ್ಟರ್ಸ್ ಕಾಂಬಿನೇಷನಲ್ಲಿ ಇರೋರಿಗೆ ಸ್ಟ್ರೋಕ್ ಆಗುವಂಥ ರಿಸ್ಕ್ ಸಾಧ್ಯತೆ ಜಾಸ್ತಿ. ನೀವು ಎಕ್ಸಸೈಸ್ ಮಾಡಿ ನಿಮ್ಮ ಬೇರೆ ಜೀವನ ಶೈಲಿಯನ್ನು ಬೇರೆ ರೀತಿಯಲ್ಲಿ ನೀವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಕಮ್ಮಿ. ಬಟ್ ಅವ್ರಿಗೆ ಆದಂಥ ಬೇರೆ ಇಶ್ಯೂಸ್ಗಳಿರ್ಬೋದು, ಅವ್ರ ಸ್ಟ್ರೆಸ್ ಬೇರೆ ಇರ್ಬೋದು. ಸೊ ಅವರು ನಮಗಿರುವಂಥ ಸ್ಟ್ರೆಸ್ ಅವ್ರಿಗಿರುವಂಥ ಸ್ಟ್ರೆಸ್ಸು ನಾವು ಕಂಪೇರ್ ಮಾಡಲಿಕ್ಕೆ ಬರಲ್ಲ. ಆದರೆ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಇನ್ಸಿಡೆನ್ಸ್ ಆಫ್ ಸ್ಟ್ರೋಕ್ ಈಗ
ಪ್ರತಿ ನಿಮಿಷಕ್ಕೆ 3 ಜನರಿಗೆ ಭಾರತ ದೇಶದಲ್ಲಿ ಸ್ಟ್ರೋಕ್ ಆಗುತ್ತೆ. 1,00,000 ಪಾಪ್ಯುಲೇಷನ್ ಅಷ್ಟು ಜನರಿದ್ದಲ್ಲಿ 150ರಿಂದ 200 ಜನಕ್ಕೆ ಒಂದು ವರ್ಷದಲ್ಲಿ ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳಿರ್ತವೆ. ಅಷ್ಟು ಸ್ಟ್ರೋಕ್ ಆಗಿ ಬರುವಂಥದ್ದು ಇದು ಸ್ಟ್ಯಾಟಿಸ್ಟಿಕ್ಸ್. ಸೊ ನೀವು ಅರ್ಬನ್ ಮತ್ತು ರೂರಲ್ ವ್ಯತ್ಯಾಸ ನೋಡಿದಾಗ ಸ್ವಲ್ಪ ವ್ಯತ್ಯಾಸ ಇದೆ ಹೊರತು ತುಂಬ ವ್ಯತ್ಯಾಸ ಇರೋದಿಲ್ಲ. ಆದರೆ ಅಲ್ಲಿ ಅವರಿಗೆ ಅವ್ರದ್ದೇ ಆದಂಥ ಬೇರೆ ಥರದ್ದು ಇಶ್ಯೂಸ್ ಇರ್ತವೆ. ಅದನ್ನು ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಮಾಡುವಂಥ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಅವೈಲಬಿಲಿಟಿ ಇರಬೇಕು. ಸೊ ಆಲ್ ದೀಸ್ ವಿಲ್ ಡಿಟರ್ಮೈನ್ ಸ್ಟ್ರೋಕು ಹೇಗೆ ಮುಂದೆ ಯಾವ ರೀತಿ ಆಗುತ್ತೆ ಅನ್ನೋದು ಅದು ನಿರ್ಧಾರವಾಗುತ್ತೆ. ಸೊ ಬಟ್ ಪ್ರಾಬ್ಲಮ್ ಎರಡೂ ಕಡೆ ಡೆಫಿನೆಟ್ಲಿ ಇದೆ. ಓಕೆ, ಹಾಗಾಗಿ ಇಲ್ಲಿ ಮುಖ್ಯ ಕಾರಣ ಅಂತ ನಾವು ನೋಡಿದಾಗ ಸ್ಟ್ರೆಸ್ ಇರುತ್ತೆ, ನಿದ್ದೆ ಕಡಿಮೆ ಮಾಡೋದಾಗಿರ್ಬೋದು, ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ದೇಹಕ್ಕೆ ವ್ಯಾಯಾಮ ಕಡಿಮೆ ಇರುವಂಥದ್ದು, ಮತ್ತು ಇದು 3 ಮುಖ್ಯ ಕಾರಣ ಅಂತಾನೆ ಹೇಳ್ಬೋದು. ಜೆನೆಟಿಕ್ ರೋಲ್ ಇರೋದಿಲ್ವಾ? ಜೆನೆಟಿಕ್ ರೋಲು ಇರುತ್ತೆ. ಕೆಲವೊಂದರಲ್ಲಿ ಸ್ಟ್ರೋಕ್ ಸಿಂಡ್ರೋಮ್ಸ್ ಆಗೋ ಚಾನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ರಕ್ತನಾಳದಲ್ಲಿ ಚೇಂಜಸ್ ಆಗೋ ಚಾನ್ಸ್ ಇರುತ್ತೆ. ನಾವು ಸಣ್ಣ ಮಕ್ಕಳಲ್ಲಿ ನೋಡ್ತೀವಿ, ಮೋಯಾಮೋಯಸ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಒಂದು ರೀತಿಯಾದ ಕಂಡೀಷನ್ನು. ಅದೇ ರೀತಿ ಬೇರೆ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ವ್ಯತ್ಯಾಸ ಆಗುವಂಥ ಜೆನೆಟಿಕ್ ಕಂಡೀಷನ್ಸ್ ಇರ್ತವೆ. ಸೊ ಅದರಿಂದನೂ ರಕ್ತನಾಳ ಬ್ಲಾಕ್ ಆಗ್ಬೋದು. ಈಗ ರಕ್ತನಾಳ ಬ್ಲಾಕ್ ಆಗೋದಕ್ಕೆ ಹಲವಾರು ಕಾರಣಗಳಿರ್ತವೆ. ಹಾರ್ಟ್ ಪಂಪ್ ಮಾಡೋದು ನಾರ್ಮಲ್ಲಾಗಿ ಒಂದು ರಿದಮ್ಲಿ ಪಂಪ್ ಮಾಡುತ್ತೆ. ಆ ರಿದಮ್ ವೇರಿಯೇಷನ್ ಆದರೆ ನಾವು ಅರಿದ್ಮಿಯಾಸ್ ಅಂತ ಹೇಳ್ತೀವಿ, ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ. ಆ ರೀತಿ ಆದಾಗ ಇಲ್ಲೇ ಕ್ಲಾಟ್ ಡೆವಲಪ್ ಆಗುತ್ತೆ. ಸೊ ಅದನ್ನು ಆ ಕ್ಲಾಟನ್ನೇ ಪಂಪ್ ಮಾಡಿದಾಗ ಅದು ಮೇಲೆ ಹೋಗಿ ರಕ್ತನಾಳ ಬ್ಲಾಕ್ ಆಗುತ್ತೆ. ಅದು ಒಂದು ರೀತಿಯಾದ ಪ್ರಾಬ್ಲಮ್. ಎರಡನೇ ರೀತಿಯಾದ ಪ್ರಾಬ್ಲಮ್ ನಾನು ಹೇಳ್ದಂಗೆ ಕ್ಯಾರೋಟಿಡ್ ಆರ್ಟ್ರಿಲಿ ಜಡ್ಡು ಅದ್ರ ಮೇಲೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಆವಾಗ ಆ ಜಡ್ಡು ಡೆಪಾಸಿಟ್ ಆಗ್ತಾ ಇರೋದು ಈ ರಕ್ತ ಸಂಚಾರ ಅದು ಬ್ಲಾಸ್ಟ್ ಮಾಡಿದಾಗ ಅದು ಜಡ್ಡಿಂದ ಒಂದು ಸಣ್ಣ ತುಣುಕು ಅದು ಸಪರೇಟ್ ಆಗಿಬಿಟ್ಟು ಅದೇ ಹೋಗಿ ಬ್ಲಾಕ್ ಮಾಡ್ಬೋದು. ಅಥವಾ ರಕ್ತದಲ್ಲಿ ಅದು ಇರ್ರೆಗ್ಯುಲರ್ ಸರ್ಫೇಸ್ ಅಂತ ಏನು ಹೇಳ್ತೀವಿ, ಅಲ್ಲಿಗೆ ಹೊಡೆದಾಗ ಅದು ಥ್ರಾಂಬಸ್ ಅಂದರೆ ಕ್ಲಾಟ್ ಫಾರ್ಮ್ ಆಗಿ ಅದು ಮೇಲೆ ಹೋಗಿ ರಕ್ತನ ಬ್ಲಾಕ್ ಮಾಡ್ಬೋದು. ಮೂರನೇದು ವ್ಯಾಸ್ಕುಲೈಟಿಸ್ ಅಂತ ಹೇಳ್ತೀವಿ, ಅಂದರೆ ಇನ್ಫ್ಲಮೇಷನ್, ರಕ್ತನಾಳದಲ್ಲೇ ಇನ್ಫ್ಲಮೇಷನ್ ಆಗುತ್ತೆ. ಆ ವಾಲ್ ಏನಿದೆ ಅಲ್ಲಿ ಇನ್ಫ್ಲಮೇಷನ್ ಆಗಿ ಅಲ್ಲಿ ಬ್ಲಡ್ ಫ್ಲೋ ಆಗಬೇಕಾದ್ರೆ ಅಲ್ಲಿ ಥ್ರಾಂಬಸ್ ಅಂದರೆ ಕ್ಲಾಟ್ ಫಾರ್ಮ್ ಆಗಿ ಅದು ಮೇಲೆ ಹೋಗಿ ಬ್ಲಾಕ್ ಆಗುವಂಥ ಸಾಧ್ಯತೆಗಳು ಇರ್ತವೆ. ಸೊ ಜೆನೆಟಿಕ್ ಕಂಡೀಷನ್ಸು ಸುಮಾರು ಇರ್ತವೆ. ಆದರೆ ಅಡಲ್ಟ್ಸಲ್ಲಿ ಅಂದರೆ ವಯಸ್ಸಾದವರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಪ್ರಿಡಾಮಿನೆಂಟ್ಲಿ ಇಟ್ಸ್ ಎ ಲೈಫ್ ಸ್ಟೈಲ್ ಡಿಸೀಸ್. ಓಕೆ, ಸೊ ಇದೇ ಮೇನ್ ರೀಸನ್ ಅಂತಾನೆ ಹೇಳ್ಬೋದು. ಓಕೆ, ಈಗ ಸ್ಟ್ರೋಕ್ ಆದವ್ರನ್ನ ಕಾಮನ್ ಆಗಿ ನಾವು ನೋಡ್ತೀವಿ, ಅವ್ರದ್ದು ಮುಖ ಒಂದು ಸೈಡ್ ಸೊಟ್ಟಗಾಗಿರೋವಂಥದ್ದು ಅಥವಾ ಕೈಯಲ್ಲಿ ಸ್ವಾಧೀನ ಕಳ್ಕೊಳ್ಳೋ ಅಂಥದ್ದು. ಸೊ ಹೇಗೆ ಬ್ರೈನ್ ಮತ್ತೆ ನಮ್ಮ ಸ್ನಾಯುಗಳಿಗೆ ಹೇಗೆ ಕನೆಕ್ಷನ್ಸ್ ಬರುತ್ತೆ ಅನ್ನೋ ಒಂದು ಡೌಟ್ ಬರುತ್ತೆ. ನೋಡಿ, ಬ್ರೈನು ಕಾರ್ಯಕ್ಷಮತೆ ನೀವು ಯಾವ ರೀತಿ ಅರೇಂಜ್ ಆಗಿದೆ ಅಂತ ನೋಡಿಕೊಂಡ್ರೆ ಅದು ಕಂಪಾರ್ಟ್ಮೆಂಟಲೈಸ್ಡ್ ಫಂಕ್ಷನ್, ಅದ್ರ ಕಾರ್ಯ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಾವು ಇಲ್ಲಿರೋದು ಫ್ರಾಂಟಲ್ ಲೋಬ್ ಅಂತ ಹೇಳ್ತೀವಿ, ಇಲ್ಲಿ ಪೆರೈಟಲ್ ಲೋಬ್ ಅಂತ ಹೇಳ್ತೀವಿ, ಇಲ್ಲಿ ಟೆಂಪರಲ್ ಲೋಬ್ ಅಂತ ಹೇಳ್ತೀವಿ, ಇಲ್ಲಿ ಆಕ್ಸಿಪಿಟಲ್ ಲೋಬ್ ಅಂತ ಹೇಳ್ತೀವಿ, ಇಲ್ಲಿ ಸೆರೆಬೆಲಮ್ ಅಂತ ಹೇಳ್ತೀವಿ. ಸೊ ಗ್ರಾಸ್ಲಿ ಅಂದರೆ ಸಾಧಾರಣಕ್ಕೆ ನಿಮಗೆ ಮೆಮೊರಿ ಮತ್ತು ಇದು ಎಲ್ಲ ಟೆಂಪರಲ್ ಲೋಬಲ್ಲಿ ಇರುತ್ತೆ. ಬಲಗಡೆ ಮೆದುಳು, ಎಡಗೈ ಎಡಗಾಲು ಆಡಿಸ್ಲಿಕ್ಕೆ ನಿಮಗೆ ಅದು ಬೇಕು. ಬ್ರೈನಲ್ಲಿ ಕನೆಕ್ಷನ್ನು ಕ್ರಾಸ್ ಕನೆಕ್ಷನ್. ಎಡಗಡೆ ಮೆದುಳು ಬಲಗೈ ಬಲಗಾಲು ಆಡೋದಕ್ಕೆ ಮತ್ತು ಸಾಧಾರಣಕ್ಕೆ ಮಾತಾಡಿರೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಜಾಗದ್ದು ಕೆಲಸ ಮಾಡುತ್ತೆ. ಸೊ ಎವ್ರಿ ಅದರ್ ಪಾರ್ಟ್ ಆಫ್ ದಿ ಬ್ರೈನ್ ಅದಕ್ಕೆ ಇಂಥದ್ದೇ ಅಂತ ಒಂದು ಫಂಕ್ಷನ್ಸ್ ಇರ್ತವೆ. ಅದ್ರ ಜೊತೆಗೆ ಅದು ವೈರಿಂಗ್ ಇರುತ್ತೆ, ಸೈನಾಪ್ಸಸ್ ಅಂತ ಹೇಳ್ತೀವಿ, ಅದು ಕನೆಕ್ಟ್ ಆಗಿರುತ್ತೆ. ಸೊ ಎಲ್ಲದರದ್ದು ಕನೆಕ್ಟ್ ಇರುತ್ತೆ. ಇವಾಗ ಬ್ಯಾಲೆನ್ಸ್ ಬೇಕು ಅಂದರೆ ಸಾಧಾರಣಕ್ಕೆ ಸೆರೆಬೆಲ್ಲಮ್ ಅಂತ ಹೇಳ್ತೀವಿ, ಇಲ್ಲಿ ಹಿಂದೆ ಇರುವಂಥದ್ದು. ಸೊ ದಟ್ ಈಸ್ ಮೇನ್ ದಿಸ್ ಒನ್ ಫಾರ್ ಬ್ಯಾಲೆನ್ಸ್. ಸೊ ಈ ರೀತಿ ಒಂದೊಂದು ಕಾರ್ಯಕ್ಕೂ ಒಂದೊಂದು ಭಾಗದ ಮೆದುಳು ಇಂಪಾರ್ಟೆಂಟ್ ಆಗಿದೆ. ಸೊ ಅದೇ ರೀತಿ ನೀವು ಇವಾಗ ರಕ್ತ ಸಂಚಾರ ತೊಗೊಂಡ್ರೆ ಇದು ಮೇನ್ ಆರ್ಟ್ರಿ, ಅದ್ರ ಜೊತೆಗೆ ಅಲ್ಲಿ ಸರ್ಕಲ್ ಆಫ್ ವಿಲ್ಲಿಸ್ ಅಂತ ಹಿಂದ್ಗಡೆದು ಮುಂದ್ಗಡೆದು ಎರಡೂ ರಕ್ತನಾಳ ಸೇರಿ ಒಂದು ರಕ್ತದ ಗೊಂಚಲು ನೆಟ್ವರ್ಕ್ ಥರ ಆಗುತ್ತೆ. ಅದರಿಂದ ಬೇರೆ ಕಡೆ ಎಲ್ಲದಕ್ಕೂ ರಕ್ತ ಸಂಚಾರ ಆಗುತ್ತೆ. ಸೊ ಒಂದು ರಕ್ತನಾಳ ಹೋಗಿ ಒಂದು ರಕ್ತನಾಳ ಬ್ಲಾಕ್ ಆದರೆ, ಸೊ ಈ ಮೇಜರ್ ರಕ್ತನಾಳ ಬ್ಲಾಕ್ ಆಗೋದಕ್ಕೂ ಒಳಗಡೆ ಸಣ್ಣ ರಕ್ತ ಬ್ಲಾಕ್ ಆಗೋದಕ್ಕೂ ವ್ಯತ್ಯಾಸ ಇರುತ್ತೆ. ಸೊ ಯಾವ ಭಾಗದ ಮೆದುಳು ಕೆಲಸ ಮಾಡೋದು ನಿಲ್ಲಿಸುತ್ತೆ, ಅದ್ರ ಮೇಲೆ ಏನು ತೊಂದರೆ ಬರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ಈ ಥರ ಇದ್ದಾಗ ಇವಾಗ ಸಾಧಾರಣಕ್ಕೆ ನಾವು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಸುಮಾರು ಥರದ್ದು ಸ್ಟ್ರೋಕ್ ಇದ್ದಾವೆ. ಗ್ರಾಸ್ಲಿ
ಮೂಲಭೂತವಾಗಿ ಒಂದು ಇಸ್ಕಿಮಿಕ್ ಸ್ಟ್ರೋಕ್ ಅಂದರೆ ರಕ್ತ ಸಂಚಾರ ಕಮ್ಮಿಯಾಗಿ ಆಗುವಂಥದ್ದು. ಎರಡನೇದು ಹೆಮರೇಜಿಕ್ ಸ್ಟ್ರೋಕ್ ಅಂದರೆ ರಕ್ತನಾಳ ಒಡೆದೋಗಿ ಆಗುವಂಥ ಪ್ರಾಬ್ಲಮ್. ಇವಾಗ ನೀವು ನೀರಿನ ಪೈಪು ಒಂದು ಉದಾಹರಣೆಗೆ ತಗೊಂಡ್ರೆ ಅದರಲ್ಲಿ ನೀರು ಬರ್ತಾ ಇಲ್ಲ ಅಂದರೆ ಬ್ಲಾಕ್ ಆಗಿದೆ ಅಂತ ಅರ್ಥ. ಕೆಲವೊಂದ್ಸರಿ ಪೈಪ್ ಬರ್ಸ್ಟಾಗಿ ಅಲ್ಲೇ ನೀರು ಲೀಕ್ ಆಗ್ತಾ ಇರುತ್ತಲ್ಲ, ಆವಾಗಲೂ ನಿಮ್ಮ ಮನೆಗೆ ನೀರು ಬರಲ್ಲ. ಸೊ ಆ ರೀತಿ ಅದು ಹೆಮರೇಜಿಕ್ ಸ್ಟ್ರೋಕ್. ಸೊ ಆ ರೀತಿ ಆದಾಗ ಅದರದ್ದೇ ಬೇರೆ ಥರದ್ದು ಸಿಂಪ್ಟಮ್ಸ್ ಇರುತ್ತೆ. ಸೊ ಇಸ್ಕಿಮಿಕ್ ಸ್ಟ್ರೋಕಲ್ಲಿ ಸಾಧಾರಣಕ್ಕೆ ನಾವು ಸಾಮಾನ್ಯವಾಗಿ ಕಾಣುವಂಥದ್ದು. ಸೊ ಅದನ್ನು ಕೈಕಾಲು ಶಕ್ತಿ ಕಮ್ಮಿ ಆಗೋ ಚಾನ್ಸ್ ಇರುತ್ತೆ. ಕಣ್ಣಿನ ನರಕ್ಕೂ ರಕ್ತ ಸಂಚಾರ ಇದೇ ರಕ್ತನಾಳದಿಂದ ಬರಬೇಕು. ಅದೇನಾದರೂ ಬ್ಲಾಕ್ ಆಯಿತು ಅಂದರೆ ಒಂದು ಕಣ್ಣಿಂದು ವಿಷನ್ ದೃಷ್ಟಿ ಕಮ್ಮಿ ಆಗೋ ಚಾನ್ಸ್ ಇರುತ್ತೆ. ಅದೇ ರೀತಿ ಮಾತು ತೊದಲುಕೆ ಅಥವಾ ಮಾತು ನಿಂತೋಗೋ ಚಾನ್ಸ್ ಇರುತ್ತೆ. ಅದೇ ರೀತಿ ಇಂಬ್ಯಾಲೆನ್ಸ್ ಆಗೋ ಚಾನ್ಸ್ ಇರುತ್ತೆ. ಕೆಲವೊಂದು ಸರಿ ಕೈಗೆ ಸೂಜಿ ಚುಚ್ಚಿದಂಗೆ ಫೀಲಿಂಗು, ಇದು ಒಂದೊಂದು ಸರಿ ಆಗುತ್ತೆ. ಸೊ ಅದ್ರ ಜೊತೆಗೆ ಫೇಸ್, ನಾನು ಹೇಳ್ದಂಗೆ ಮುಖ ಒಂದು ಕಡೆ ತಿರುಗುವಂಥ ಚಾನ್ಸ್ ಇರುತ್ತೆ. ಸೊ ದೀಸ್ ಆರ್ ಆಲ್ ಕಾಮನ್ ಸಿಂಪ್ಟಮ್ಸ್ ಆಫ್ ಪ್ರೆಸೆಂಟೇಷನ್. ಅದು ಯಾವ ಭಾಗದ ಮೆದುಳು ಇನ್ವಾಲ್ವ್ ಆಗಿದೆ ಅನ್ನೋದ್ರ ಮೇಲೆ ಯಾವ ರೀತಿ ಸಿಂಪ್ಟಮ್ಸ್ ಬರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಓಕೆ, ಹಾಗಾದ್ರೆ ಎಲ್ಲ ಸ್ಟ್ರೋಕ್ ಕೂಡ ಒಂದೇ ಅಲ್ಲ, ನೀವು ಹೇಳಿದಾಗೆ ಅದರಲ್ಲೂ ಕೂಡ ವೆರೈಟೀಸ್ ಇದೆ ಅಥವಾ ಟೈಪ್ಸ್ ಇದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸ್ಟ್ರೋಕ್ ಬಂದಾಗ ಲಕ್ಷಣಗಳು ಬೇರೆ ಇರಬಹುದಾ? ಇವಾಗ ನಾನು ಏನು ಹೇಳಿದೆ ಇದೇ ಸಾಧಾರಣಕ್ಕೆ ಬರುವಂಥ ಲಕ್ಷಣಗಳು, ಅರ್ಥ ಆಯ್ತಾ? ಈಗ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವೇನು ತಿಳ್ಕೊಬೇಕು ಅಂದರೆ ಇದು ಸಡನ್ ಸ್ಪಾಂಟೇನಿಯಸ್ ಆನ್ಸೆಟ್. ಅದು ತುಂಬ ಮುಖ್ಯವಾದ ವಿಚಾರ. ಸಡನ್ನಾಗಿ ಬರುತ್ತೆ. ಈಗ ಮಾತಾಡ್ತಾಯಿದ್ರು ಸಡನ್ನಾಗಿ ಮಾತು ತೊದಲುವಂತಾಯಿತು. ಈಗೇನೋ ಕೆಲಸ ಮಾಡ್ತಾಯಿದ್ರು ಸಡನ್ನಾಗಿ ಒಂದು ಕಣ್ಣು ದೃಷ್ಟಿ ಕಾಣಿಸ್ತಾ ಇಲ್ಲ. ಸೊ ಇದು ಸ್ಟ್ರೋಕಿನ ಮೂಲಭೂತವಾದ ಸಾಧಾರಣಕ್ಕೆ ಸಾಮಾನ್ಯವಾಗಿ ವಿತಿನ್ ಸೆಕೆಂಡ್ಸಲ್ಲೇ ಆಗುತ್ತೆ. ಸೊ ಇದರಿಂದ ಈಗ ನಾನು ಏನೇನು ಹೇಳಿದೆ ಲಕ್ಷಣಗಳು, ಇದರಲ್ಲಿ ಎಲ್ಲದೂ ಇರಬೇಕು ಅಂತಿಲ್ಲ. ಯಾವುದಾದ್ರೂ ಒಂದು ಬಂದ್ರೂ ಅದು ಸ್ಟ್ರೋಕಿನ ಲಕ್ಷಣಗಳೇ. ಓಕೆ. ಸೊ ಇದ್ರ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೋದು ತುಂಬ ಮುಖ್ಯವಾದ ವಿಚಾರ. ಸೊ ನಾವು ಸ್ಟ್ರೋಕ್ ಅಸೋಸಿಯೇಷನ್, ನಮ್ಮ ಸಂಸ್ಥೆ ಏನಿದೆ, ಅದರಿಂದ ಇದಕ್ಕೆ ನಾವು ನಿಮ್ಗೆಲ್ಲರಿಗೂ ನೆನಪಿಗಾಗಿ ಅದಕ್ಕೊಂದು ಆಕ್ರೋನಿಮ್ ಅಥವಾ ನಿಮೋನಿಕ್ ಅಂತ ಒಂದು ಮಾಡಿರ್ತೀವಿ. BEFAST, ಬಿ ಫಾಸ್ಟ್ ಅಂತ, ಜಸ್ಟ್ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್. ಬಿ ಅಂದರೆ ಬ್ಯಾಲೆನ್ಸ್. ಯಾರಾದರೂ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂದರೆ, ನಡ್ಕೊಂಡು ಹೋಗ್ತಾರೆ ಸಡನ್ನಾಗಿ ನಂಗೆ ಸ್ವಲ್ಪ ಯಾರೋ ತಳ್ದಂಗೆ ಆಗ್ತಾಯಿದೆ, ಬೀಳೋಂಗೆ ಆಗ್ತಾಯಿದೆ, ಇಟ್ ಕ್ಯಾನ್ ಬಿ ಎ ಸಿಂಪ್ಟಮ್ ಆಫ್ ಸ್ಟ್ರೋಕ್. ಐಸ್, ನೋಡ್ತಾ ಇದ್ದೀವಿ ಸಡನ್ನಾಗಿ ನಾವು ಒಂದು ಕಣ್ಣು ಕಾಣಿಸ್ತಾ ಇಲ್ಲ, ಬ್ಲರಿಂಗ್ ಆಗ್ತಾಯಿದೆ, ಅಥವಾ ಎರಡು ಡಬಲ್ ವಿಷನ್ ಆಗ್ತಾಯಿದೆ, ಈ ರೀತಿಯಾಗಿ ಕಂಡ್ರೆ ದಟ್ ಕ್ಯಾನ್ ಬಿ ಎ ಸಿಂಪ್ಟಮ್ ಆಫ್ ಸ್ಟ್ರೋಕ್. ಎಫ್ ಅಂದರೆ ಫೇಸ್, ಮಾತಾಡ್ತಾ ಇದ್ರು ಸಡನ್ನಾಗಿ ಫೇಶಿಯಲ್ ಡ್ರೂಪಿಂಗ್ ಒಂದು ಕಡೆ ಹೋಗಿದೆ, ಈಗ ಎಡಗಡೆ ಆಗ್ಬೋದು ಬಲಗಡೆ ಆಗ್ಬೋದು, ಸಡನ್ನಾಗಿ ಈ ರೀತಿ ಆಯಿತು. ಸೊ ಅದೂ ಒಂದು ಸಿಂಪ್ಟಮ್ ಆಫ್ ಸ್ಟ್ರೋಕ್. ಆಮೇಲೆ ಆರ್ಮ್ಸ್, A ಫಾರ್ ಆರ್ಮ್ಸ್ ಅಂದರೆ ಕೈ ಕಾಲು. ಸಾಧಾರಣಕ್ಕೆ ಕೈ, ಈಗ ಕೈ ಇದ್ದಕ್ಕಿದ್ದಂಗೆ ವೀಕ್ನೆಸ್ ಆಗೋಯ್ತು, ಇಲ್ಲ ಕೈ ಇದ್ದಕ್ಕಿದ್ದಂಗೆ ಡ್ರೂ ಆಗ್ತಾಯಿದೆ ಅಂದರೆ ಸಾಧಾರಣಕ್ಕೆ ತೇಲ್ತಾ ಇದೆ, ಈ ರೀತಿ ಆದಾಗ ಅದು ಒಂದು ಸ್ಟ್ರೋಕ್ನ ಸಿಂಪ್ಟಮ್ ಆಗಿರ್ಬೋದು. ಎರಡನೇದು ಸ್ಪೀಚ್, ಚೆನ್ನಾಗಿ ಮಾತಾಡ್ತಾ ಇದ್ವಿ ಸಡನ್ನಾಗಿ ಅದು ಸ್ಲರಿಂಗ್ ಅಂದರೆ ತೊದಲು ಮಾತಾಡೋಕ್ಕೆ ಶುರು ಮಾಡಿದ್ರು, ಈ ರೀತಿ ಆದಾಗ್ಲೂ ಅದು ಸ್ಟ್ರೋಕ್ನ ಸಿಂಪ್ಟಮ್ ಇರಬಹುದು. ಈ ರೀತಿ ಸಿಂಪ್ಟಮ್ಸ್ ಯಾವುದಾದ್ರೂ ಒಂದು ಬಂದಾಗ ಪಕ್ಕದಲ್ಲಿ ಇರೋರು ಇದರ ಬಗ್ಗೆ ಒಂದು ನಾಲೆಜ್ ಇದ್ದು ಇದನ್ನು ಐಡೆಂಟಿಫೈ ಮಾಡೋದು ತುಂಬ ಮುಖ್ಯ. ಆವಾಗ ನಾವು ಟಿ ಅಂದರೆ ಫಾಸ್ಟಲ್ಲಿ, ಟಿ ಅಂದರೆ ಟೈಮ್ ಈಸ್ ಬ್ರೈನ್ ಅಂತ ಹೇಳ್ತೀವಿ, ಟೈಮ್ ಟು ಗೋ ಟು ದ ಹಾಸ್ಪಿಟಲ್. ಯಾಕೆಂದರೆ 1 ನಿಮಿಷದಲ್ಲಿ ಸ್ಟ್ರೋಕ್ ಆಗಿ ರಕ್ತ ಸಂಚಾರ ಬ್ಲಾಕ್ ಆದಾಗ ನ್ಯೂರಾನ್ ಅಥವಾ ನರಕೋಶಗಳಂತ ನಾವೇನು ಹೇಳ್ತೀವಿ, 20 ಲಕ್ಷ ನರಕೋಶಗಳು ಒಂದೊಂದು ನಿಮಿಟಲ್ಲಿ ಸಾಯ್ತಾ ಬರುತ್ತೆ. ನಮ್ಮ ದೇಹದಲ್ಲಿ 100 ಬಿಲಿಯನ್ ನ್ಯೂರಾನ್ಸ್ ನರಕೋಶಗಳು ಸಾಧಾರಣಕ್ಕೆ ಇದ್ರೂ ಫಾರ್ ಎವ್ರಿ ಮಿನಿಟ್ 20 ಲಕ್ಷ ನರಕೋಶಗಳು, ಅಂದರೆ ಅಷ್ಟು ಫಂಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ, ಕಾರ್ಯ ಕ್ಷಮತೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಈಕ್ವಲೆಂಟ್ ಟು 3 years ಆಫ್ ಯುವರ್ ಫಂಕ್ಷನಾಲಿಟಿ, 3 ವರ್ಷದ ಕೆಲಸ ಕಮ್ಮಿ ಆದಂಗೆ ಲೆಕ್ಕ. ಓಕೆ. ಸೊ ಅದಕ್ಕೋಸ್ಕರ ನಾವು ಟೈಮ್ ಇಸ್ ಬ್ರೈನ್ ಅಂತ ಹೇಳ್ತೀವಿ. ಸೊ ಆದಷ್ಟು ಬೇಗ ಸ್ಟ್ರೋಕ್ಗೆ ಟ್ರೀಟ್ಮೆಂಟ್ ಮಾಡುವಂಥ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ತುಂಬ ಮುಖ್ಯ. ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಸ್ ಅಂತ ಹೇಳ್ತೀವಿ. ಸೊ ಅಂಥ ಜಾಗಕ್ಕೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಓಕೆ ಡಾಕ್ಟರ್, ಈಗ ಕೆಲವರಿಗೆ ಈ ನೀವು ಹೇಳಿರುವಂಥ ಸಿಂಪ್ಟಮ್ಸಲ್ಲಿ ಕೆಲವೊಂದಿಷ್ಟು ಸಿಂಪ್ಟಮ್ಸ್ ಬರುತ್ತೆ, ಸಡನ್ ಆಗಿ ಸರಿ ಹೋಗ್ಬಿಡ್ತಾರೆ. ಅದರ ಅರ್ಥ ಅವರಿಗೆ ಹಾಸ್ಪಿಟಲ್ಗೆ ಹೋಗಬಾರ್ದು ಅಥವಾ ಹೋಗದೇ ಇದ್ರೂ ನಡೆಯುತ್ತೆ ಅಂತನಾ, ಹೇಗೆ ಅಂತ?
ನೋಡಿ, ಇದು ತುಂಬ ಮುಖ್ಯವಾದ ವಿಚಾರ. ಇದನ್ನು ನಾವು ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಅಟ್ಯಾಕ್ಸ್ ಅಥವಾ ಮಿನಿ ಸ್ಟ್ರೋಕ್ ಅಂತ ಹೇಳ್ತೀವಿ. ಕೆಲವರಿಗೆ ಏನಾಗುತ್ತೆ ಅಂದರೆ ಇದು ವಾರ್ನಿಂಗ್ ಸೈನ್. ರಕ್ತ ಸಂಚಾರ ಕಮ್ಮಿಯಾಗಿ ನರಕೋಶಗಳು ಕೆಲಸ ಮಾಡೋದನ್ನು ನಿಲ್ಲಿಸಿ ಅದರದ್ದು ಎಫೆಕ್ಟ್ ಬರುತ್ತೆ. ಆದರೆ ಫಾರ್ ಸಮ್ ರೀಸನ್ ಅಗೇನ್ ಆಟೋಮೆಟಿಕಲಿ ಸ್ಪಾಂಟೇನಿಯಸ್ ಆಗಿ ಅದಷ್ಟಕ್ಕದೇ ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ. ಕೆಲವೊಂದು ಸರಿ ಪಕ್ಕದಿಂದ ಬರ್ಬೋದು, ಕೊಲಾಟ್ರಲ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಸರಿ ಇದೇ ಬ್ಲಾಕ್ ಆಟೋಮೆಟಿಕಲಿ ಬಾಡಿ ಮೆಕ್ಯಾನಿಸಮಿಂದನೇ ಕ್ಲಿಯರ್ ಆಗ್ಬೋದು. ಆ ರೀತಿಯಾಗಿ ಆ ಸಿಮ್ಟಮ್ಸು ಫ್ಯೂ ಸೆಕೆಂಡ್ಸ್ ಟು ಫ್ಯೂ ಮಿನಿಟ್ಸಿಂದ ಇದ್ದು ಆಮೇಲೆ ಅದು ನಿಂತು ಹೋಗುತ್ತೆ, ಚೆನ್ನಾಗಾಗ್ಬಿಡ್ತಾರೆ. ಸೊ ಒಂದು ಸರಿ ಈ ರೀತಿ ಚೆನ್ನಾಗಿ ಆದಾಗ ಸಾಮಾನ್ಯ ಜನರು ಏನು ಅನ್ಕೋತಾರೆ ಅಂದರೆ, ಸ್ವಲ್ಪ ಸ್ಟ್ರೆಸ್ಸಿಂದ ಇತ್ತು, ನಿನ್ನೆ ಮಲ್ಕೊಂಡಿರಲಿಲ್ಲ, ರಾತ್ರಿ ಈ ಕಡೆ ಮನೆ ಮಲ್ಕೊಂಡಿದ್ದೆ, ಅದಕ್ಕೆ ಆ ಥರ ಆಯಿತು. ಸೊ ಈ ರೀತಿ ಹಲವಾರು ಕಾರಣಗಳನ್ನು ಕೊಡ್ತಾರೆ. ಅಂದ್ಕೊಳ್ಳಲ್ಲ ಇದು ಒಂದು ಸ್ಟ್ರೋಕ್ನ ಸಿಂಪ್ಟಮ್ ಇರ್ಬೋದು ಅಂತ. ಈ ಕಾರ್ಯಕ್ರಮದ ಮುಖಾಂತರ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಈ ಜನರು ಎಲ್ಲರೂ ಯಾವ ಸಿಂಪ್ಟಮ್ಸು ತುಂಬ ಮುಖ್ಯವಾದದ್ದು, ಯಾವುದು ಸ್ಟ್ರೋಕ್ ರಿಲೇಟೆಡ್ ಇರಬಹುದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೇ ಈ ರೀತಿ ಕಾರ್ಯಕ್ರಮಗಳು ಮಾಡ್ತಾ ಇರೋದು. ಸೊ TIA ಅಥವಾ ಮಿನಿ ಸ್ಟ್ರೋಕ್ ಸಡನ್ನಾಗಿ ಕೈಕಾಲು ಶಕ್ತಿ ಕುಗ್ಗಿ ಬಿದೋಗಂಗಾಯಿತು, ಕೈಯಲ್ಲಿ ಇಟ್ಕೊಂಡಿದ್ದೆ 1 ನಿಮಿಷ ಕಾಫಿ ಲೋಟ ಬಿದ್ದೋಯ್ತು, ಆಮೇಲೆ 2 ನಿಮಿಷದಲ್ಲಿ ಮತ್ತೆ ಸರಿ ಹೋಯಿತು, ಮತ್ತೆ ಮಾಮೂಲಿಯಾಗಿ ಕೆಲಸ ಮಾಡೋಕ್ಕೆ ಇದು ಕೂಡ ಒಂದು ರೀತಿಯಾದ ಸ್ಟ್ರೋಕ್ ರಿಲೇಟೆಡ್ ಸಿಂಪ್ಟಮ್ಸ್, ಮಿನಿ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಈ ರೀತಿ ಇದ್ದಾಗ ಆದಷ್ಟು ಬೇಗ ಆಸ್ಪತ್ರೆಗೆ ಬಂದು ಅದಕ್ಕೆ ಕೂಲಂಕುಷವಾಗಿ ಎವ್ಯಾಲ್ಯೂಯೇಟ್ ಮಾಡಿಸಿ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಿಸ್ಕೊಂಡು ನಂತರ ಏನು ಮಾಡಬೇಕು ಅಂತ ನಮ್ಮಂಥ ನ್ಯೂರಾಲಜಿಸ್ಟ್, ಸ್ಟ್ರೋಕ್ ನ್ಯೂರಾಲಜಿಸ್ಟ್, ನ್ಯೂರೋಸರ್ಜನ್ ಹತ್ರ ಸಮಾಲೋಚನೆ ನಡೆಸೋದು ತುಂಬ ಮುಖ್ಯ ಆಗುತ್ತೆ. ಸೊ ದಿಸ್ ಈಸ್ ಟು ಪ್ರಿವೆಂಟ್ ಫ್ಯೂಚರ್ ಸ್ಟ್ರೋಕ್. ಅವರಿಗೆ ಅದೃಷ್ಟವಶಾತ್ ನಾರ್ಮಲ್ ಆಗಿದೆ, ಬಟ್ ಮುಂದಿನ ಸರಿ ಆ ರೀತಿ ಆದಾಗ ಅದು ನಾರ್ಮಲ್ ಆಗದೇ ಇರ್ಬೋದು. ಸೊ ರೆಮಿಡಿಯಲ್ ಮೆಜರ್ಸ್ ನಾವು ಏನು ತಗೊಳ್ದೇ ಇದ್ದಾಗ 2ನೇ ಸರಿ ಅದು ಆಗದೇ ಇರ್ಬೋದು. ಸೊ ಹಾಗಾದ್ರೆ ಈಗ ಮಿನಿ ಸ್ಟ್ರೋಕ್ ಆದವರಿಗೆ ಮೇನ್ ಸ್ಟ್ರೋಕ್ ಆಗೇ ಆಗುತ್ತೆ ಅಂತ ಅರ್ಥನಾ? ಎಷ್ಟು ಟೈಮ್ ಆದಮೇಲೆ ಅಂದರೆ ಸ್ಟ್ರೋಕ್ ಆಗ್ಬೋದು? ಈಗ ಮಿನಿ ಸ್ಟ್ರೋಕ್ ಆಗಿದೆ, ಸರಿ ಆದರು, ನಾರ್ಮಲ್ ಆದರು, ಕೆಲವರು ಹೇಳ್ತಾರೆ ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ಶುರು ಆಗ್ಬೋದು ಅಥವಾ ಒಂದು ದಿನಾನೇ ತಗೋಬಹುದು. ಸೊ ಹೆಂಗೆ ಸರಿ? ನೋಡಿ, ಸಾಧಾರಣಕ್ಕೆ ಮಿನಿ ಸ್ಟ್ರೋಕ್ ಅಥವಾ TIA ಆದವರಿಗೆ ಯಾವಾಗ ಬೇಕಾದರೂ ಇನ್ನೊಂದು ಸರಿ ಕಂಪ್ಲೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸ್ ಇರುತ್ತೆ. ಅಂದರೆ ಸೂಚನೆ ಕೊಟ್ಟಿರುತ್ತೆ ಆಲ್ರೆಡಿ ಬಾಡಿ, 100% ಬಾಡಿ ಸೂಚನೆ ಕೊಟ್ಟಿರುತ್ತೆ. ಸೊ ಕೆಲವರಿಗೆ 2, 3, 4 ಮಿನಿ ಸ್ಟ್ರೋಕ್ ಆಗಿರುತ್ತೆ, ಆದರೆ ಅವರಿಗೆ ಗೊತ್ತಿರಲ್ಲ. ಎಲ್ಲ ಮಿನಿ ಸ್ಟ್ರೋಕ್ ಆದವ್ರಿಗೂ ಸ್ಟ್ರೋಕ್ ಆಗಬೇಕು ಅಂತಿಲ್ಲ, ಬಟ್ ಸ್ಟ್ರೋಕ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸ್ಟ್ರೋಕ್ ಆಗಿ ಬಂದವರಿಗೆ ನಾವು ಆಮೇಲೆ ಕೇಳಿದಾಗ ಈ ರೀತಿ ಮೊದಲು ಯಾವಾಗಾದ್ರೂ ಆಗಿತ್ತಾ ಅಂತ ಕೇಳಿದರೆ 3 ಜನರಲ್ಲಿ ಒಬ್ಬರು ನನಗೆ ಈ ರೀತಿ ಸಿಂಪ್ಟಮ್ ಬಂದು ಇಂಪ್ರೂವ್ ಆಗಿತ್ತು ಅಂತ ನಮ್ಮ ಹತ್ರ ಹೇಳಿರ್ತಾರೆ. ಅರ್ಥ ಆಯ್ತಾ? ಸೊ ಆ್ಯಕ್ಚುಲಿ ನೀವು ಹಂಗೆ ನೋಡಕ್ಕೆ ಹೋದರೆ 3 ಜನರಲ್ಲಿ ಒಬ್ಬರಿಗೆ ಮಿನಿ ಸ್ಟ್ರೋಕ್ ಆದಾಗಲೇ ನಮ್ಮ ಹತ್ರ ಬಂದಿದ್ದಿದ್ರೆ ಅವಾಗಲೇ ಅದು ಟ್ರೀಟ್ಮೆಂಟ್ ಮಾಡಿಸಿದ್ರೆ ಆ ಒಂದು ಸ್ಟ್ರೋಕ್ ಪ್ರಿವೆಂಟ್ ಮಾಡ್ಬೋದಿತ್ತು ಏನೋ, ಆ ಸಿವಿಯಾರಿಟಿನ ಕಡಿಮೆ ಮಾಡ್ಬೋದು. ಹೌದು. ಸೊ ನೀವು 3 ಜನರಲ್ಲಿ ಒಬ್ರಿಗೆ ಆ ರೀತಿ ಆಗುತ್ತೆ ಅಂತಿದ್ರೆ ನಮಗೆ ಕೇಪಬಿಲಿಟಿ ಅಷ್ಟು 30% ವಿ ಕ್ಯಾನ್ ಪ್ರಿವೆಂಟ್. ಆ ಒಬ್ರಿಗೆ ಮೊದಲೇ ಅವಾಗಲೇ ಬಂದಿದ್ದಿದ್ರೆ ನಾವು ಅದನ್ನು ಪ್ರಿವೆಂಟ್ ಮಾಡ್ಬೋದಾಗಿತ್ತು. ಹೌದು. ಸೊ ಆದ್ರಿಂದ ಇದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಓಕೆ. ಸೊ ಹಾಗಾಗಿ ಜನರಿಗೆ ಇದ್ರ ಬಗ್ಗೆ ಅರಿವಿಲ್ಲ ಅಂತ ಅನ್ನಿಸ್ತಾ ಇದೆಯಾ ಸರ್? ಹೇಗೆ ಅರಿವು ಏನಾಗಿದೆ ಅಂದರೆ, ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಅರಿವು ಮೂಡಿಸೋಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನಾವು ಕಂಪೇರ್ ಮಾಡಿ ನೋಡಬೇಕು ಅಂದರೆ, ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಆದಾಗ ಜನರಲ್ಲಿ ಎಷ್ಟು ಅರಿವಿದೆ ಅಷ್ಟು ಅರಿವು ಸ್ಟ್ರೋಕ್ ಆದಾಗ ಇಲ್ಲ. ಅದಕ್ಕೆ ಹಲವಾರು ಕಾರಣಗಳಿವೆ. ಒಂದು, ಈ ಸ್ಟ್ರೋಕ್ ಅನ್ನೋದು ಪೇನ್ಲೆಸ್ ಕಂಡೀಷನ್, ಅಷ್ಟು ನೋವು ಕೊಡಲ್ಲ. ಅರ್ಥ ಆಯ್ತಾ? ಹೃದಯಾಘಾತ ಆದಾಗ ತುಂಬ ಜನಕ್ಕೆ ಎದೆನೋವಾಗಿದೆ ಅಂತ ಗೊತ್ತು. ಜನರಲ್ಲಿ ಇವಾಗ ಯಾರಾದರೂ ಎದೆನೋವು ಅಂತಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದು ಒಂದು ಹಾರ್ಟ್ ಅಟ್ಯಾಕ್ ಸೂಚನೆ ಇರಬಹುದು ಅನ್ನೋ ಐಡಿಯಾ ಮನಸ್ಸಲ್ಲಿ ಇರುತ್ತೆ. ಸೊ ಅದಕ್ಕೆ ಆಸ್ಪತ್ರೆಗೆ ಹೋಗಬೇಕು ಅಂತಲೂ ಗೊತ್ತಿದೆ, ಆದಷ್ಟು ಬೇಗ ಹೋಗಬೇಕು ಅಂತಲೂ ಗೊತ್ತಿದೆ. ಇವಾಗ ಸ್ಟ್ರೋಕಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಸ್ವಲ್ಪ ವೀಕ್ನೆಸ್ ಆಯಿತು ಅಂದರೆ ಮೋಸ್ಟ್ಲಿ ಸುಸ್ತಾಗಿದೆ, ಆಯಾಸ ಆಗಿದೆ, ಸ್ಟ್ರೆಸ್ ಆಗಿದೆ, ನಿನ್ನೆ ನಿದ್ದೆ ಮಾಡಿಲ್ಲ, ಮೊನ್ನೆ ಲಾಂಗ್ ಟ್ರಾವೆಲ್ ಮಾಡಿದ್ವಿ, ತುಂಬ ದೂರ ಪ್ರವಾಸ ಹೋಗಿ ಬಂದಿದ್ದೀವಿ, ಈ ರೀತಿಯಾದ ಕಾರಣಗಳು ಕೊಟ್ಕೊಂಡು ಇರ್ತಾರೆ. ಯಾಕಂದರೆ ಎರಡನೇದು, ಅದು ನಾನು ಹೇಳ್ದಂಗೆ ಅದು ನೋವು ಬರಲ್ಲ. ಸೊ ಜನಕ್ಕೆ ಅದು ನೋವು ಇಲ್ಲದೇ ಇದ್ದಾಗ ಅದರದ್ದು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಮೂರನೇದು ವೇಕಪ್ ಸ್ಟ್ರೋಕ್ಸ್ ಅಂತ ಇನ್ನೊಂದು ಟೈಪ್ ಆಫ್ ಸ್ಟ್ರೋಕ್ ಇದೆ. ಇವಾಗ ರಾತ್ರಿ ಮಲಗಿದ್ದಾಗ ಚೆನ್ನಾಗಿದ್ರು, ನಿದ್ದೆಯಲ್ಲಿ ಸ್ಟ್ರೋಕ್ ಆಗಿದೆ, ನೋವು ಬಂದಿಲ್ಲ, ಎಚ್ಚರ ಆಗಿಲ್ಲ. ಸೊ ಬೆಳಿಗ್ಗೆ ಎದ್ದು ನೋಡಿದಾಗ
ಅದು ಫುಲ್ ಬ್ಲೋನ್ ಸ್ಟ್ರೋಕ್ ಆಗಿರುತ್ತೆ. ಸೊ ಅಂದ್ರೆ ಒಂದು ಸೈಡ್ ಪೂರ್ತಿ ಹೋಗಿರುತ್ತೆ, ಅಂದ್ರೆ ಆಡ್ ಭಾಷೆಯಲ್ಲಿ ಸೈಡ್ ಹೋಗಿರೋದು ಅಂತೆಲ್ಲ ಹೇಳ್ತಾರೆ. ಹೌದು. ಸೊ ಈ ರೀತಿ ಅದು ರಾತ್ರಿ 10 ಗಂಟೆಗೆ ಆಗಿರೋದು, 11 ಗಂಟೆಗೆ, 12 ಗಂಟೆಗೆ, ನಮಗೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಆಗಿದೆ ಅಂತ ಗೊತ್ತಿಲ್ಲ, ಆದರೆ ಸುಮಾರು ಟೈಮ್ ಆಗೋಗಿದೆ. ಸೊ ಈ ರೀತಿ ಆದಾಗ ಅದು ರಿಕವರಿ ನಾವು ಅಂದ್ಕೊಂಡಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡ್ಬಂದಿದ್ರೆ ಯಾವ ರೀತಿ ರಿಕವರಿ ಆ ರೀತಿ ಆಗದೆ ಇರಬಹುದು. ಸೊ ಆದ್ದರಿಂದ ಜನರಲ್ಲಿ ಅರಿವು ಮೂಡಿಸೋದು ಇದಕ್ಕೆ ತುಂಬ ಇಂಪಾರ್ಟೆಂಟು. ಓಕೆ. ಈಗ BP ಇತ್ತು, ಶುಗರ್ ಇತ್ತು ಅಂತ ಹೇಳಿದಾಗ ಅವರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ ಸರ್? 100%. BP, ಶುಗರ್, ಕೊಲೆಸ್ಟ್ರಾಲ್ ಇದು ಇದ್ದವರಿಗೆ ಸ್ಟ್ರೋಕ್ ಆಗುವಂಥ ರಿಸ್ಕು ನಾರ್ಮಲ್ ಪಾಪ್ಯುಲೇಷನ್ಗಿಂತ ಜಾಸ್ತಿ ಇದ್ದೇ ಇರುತ್ತೆ. ಈ ಶುಗರಿಂದ ರಕ್ತನಾಳದಲ್ಲಿ ಏನು ಚೇಂಜಸ್ ಆಗುತ್ತೆ, ರಕ್ತ ಸಂಚಾರದಲ್ಲಿ ಏನು ಚೇಂಜಸ್ ಆಗುತ್ತೆ, BP ಯಿಂದ ಏನು ಚೇಂಜಸ್ ಆಗುತ್ತೆ, ಅದೆಲ್ಲದನ್ನು ಜಡತ್ವ ಕೊಲೆಸ್ಟ್ರಾಲ್ ಡಿಪಾಸಿಟ್ ಏನಿದೆ ಅದು ಆಗಲಿಕ್ಕೆ ಇನ್ನೂ ಜಾಸ್ತಿ ಚಾನ್ಸಸ್ ಇರುತ್ತೆ. ಅದೇ ರೀತಿ ನಾನು ಹೇಳ್ದಂಗೆ ಕೊಲೆಸ್ಟ್ರಾಲು, BP, ಶುಗರ್ ಇದೆಲ್ಲದು ಆ್ಯಸ್ ಎ ಕಾಂಬಿನೇಷನ್ ಈಸ್ ಎ ವೆರಿ ವೆರಿ ಪೊಟೆಂಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಸ್ಟ್ರೋಕ್. ಸೊ ಇದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬ ಮುಖ್ಯ ಟು ಪ್ರಿವೆಂಟ್ ಸ್ಟ್ರೋಕ್. ನಾಟ್ ಓನ್ಲಿ ಟು ಪ್ರಿವೆಂಟ್ ಸ್ಟ್ರೋಕ್, ಆಲ್ಸೋ ಅದರ ಜೊತೆಗೆ ಹಾರ್ಟ್ ಮತ್ತು ಬೇರೆ ಎಲ್ಲ ಸಂಬಂಧಿತ ಕಾಯಿಲೆಗಳು ಜಾಸ್ತಿ ಆಗೋ ರಿಸ್ಕ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಟು ಕೀಪ್ ದಟ್ ಇನ್ ಮೈಂಡ್. ಓಕೆ. ಸೊ ಇದರಲ್ಲಿ ಗೋಲ್ಡನ್ ಅವರ್ ಅಂತ ಹೇಳಿದರೆ ಎಷ್ಟು ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ? ಸಾಧಾರಣಕ್ಕೆ ಗೋಲ್ಡನ್ ಅವರ್ ಅಂದರೆ ಸ್ಟ್ರೋಕ್ ಬಂದಾಗ ಮೊದಲು 3 hours ಅಂತ ಹೇಳ್ತಾ ಇದ್ವಿ, ಈಗ ನಾವು 4.5 hours ಅಂತ ಹೇಳ್ತೀವಿ. ಅಪ್ ಟು 24 hours ಈಸ್ ಗೋಲ್ಡನ್ ಅವರ್ಸ್ ವೆನ್ ಇಟ್ ಕಮ್ಸ್ ಟು ಸ್ಟ್ರೋಕ್. ನಾವು ಸ್ಟ್ರೋಕ್ ಆಗಿ ಆಸ್ಪತ್ರೆಗೆ ಕರ್ಕೊಂಬಂದು ಟ್ರೀಟ್ಮೆಂಟ್ ಶುರು ಮಾಡಲಿಕ್ಕೆ ಏನು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅಂದರೆ, ಒಂದು ಸರಿ ನಾವು ಕ್ಲಾಟ್ ಬಸ್ಟರ್ಸ್ ಅಂತ ಒಂದು ಮೆಡಿಕೇಷನ್ ಕೊಡ್ತೀವಿ. ಅದು ಬ್ಲಾಕ್ ಏನಾಗಿದೆ ಅದನ್ನು ಬಿಡಿಸ್ಲಿಕ್ಕೆ ಇಂಟ್ರಾವೆನಸ್ ಥ್ರಾಂಬೋಲೈಸಿಸ್ ಅಂತ ಮೆಡಿಸಿನ್ಸ್ ಕೊಡ್ತೀವಿ. ಅದಕ್ಕೆ ಅದು 4.5 ಗಂಟೆ ಒಳಗಡೆ ಕೊಟ್ಟರೆ ಅದರ ಎಫೆಕ್ಟು ಜಾಸ್ತಿ ಇರುತ್ತೆ. ಹಾಗಂತ ಅದಾಗಿ ಬಂದವರಿಗೆ ಅದು ಕೆಲಸ ಮಾಡಲ್ವಾ, ಆ ರೀತಿ ಬರಲ್ಲ. ಅದು ಯಾವ ರೀತಿ ಇರುತ್ತೆ ಅಂದರೆ ಎಫೆಕ್ಟ್ ಸ್ವಲ್ಪ ಕಮ್ಮಿ ಇರುತ್ತೆ. ನಾವು ಅಸೆಸ್ ಮಾಡ್ತೀವಿ, ಸ್ಟ್ರೋಕ್ ನ್ಯೂರಾಲಜಿಸ್ಟ್, ನ್ಯೂರೋಸರ್ಜನ್ ಅಸೆಸ್ ಮಾಡಿ ಇವ್ರಿಗೆ ಕೊಡ್ಬೋದಾ ಬೇಡವಂತ ಯೋಚನೆ ಮಾಡಿ ಅದು ಕೊಡ್ತೀವಿ. ಬಟ್ ಕೆಲವೊಂದು ವಿಚಾರದಲ್ಲಿ ಅಪ್ ಟು 24 hours ನಾವು ಬ್ಲಾಕ್ ಏನಾಗಿದೆ ಅದನ್ನು ವಾಪಸ್ಸು ರಕ್ತ ಸಂಚಾರ ನಾರ್ಮಲೈಸ್ ಮಾಡಿ ಆಗುವಂಥ ನ್ಯೂನ್ಯತೆಗಳನ್ನು ಕಮ್ಮಿ ಮಾಡುವಂಥ ಸೌಲಭ್ಯಗಳು ಬಂದಿದ್ದಾವೆ. ಬಟ್ ದಟ್ ಡಿಪೆಂಡ್ಸ್ ಆನ್ ಯಾವ ರೀತಿ, ಯಾವ ರಕ್ತನಾಳ ಬ್ಲಾಕ್ ಆಗಿದೆ. ಇವರಿಗೆ ಒಂದು ರಕ್ತನಾಳ ಬ್ಲಾಕ್ ಆದರೂ ಬೇರೆ ಕಡೆಯಿಂದ ರಕ್ತ ಸಂಚಾರ ಆ ಜಾಗಕ್ಕೆ ಎಷ್ಟು ಬರ್ತಾ ಇದೆ, ಸೊ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಸೊ ಒಂದು ರಕ್ತನಾಳ ಬ್ಲಾಕ್ ಆದಾಗ ಒಂದಿಷ್ಟು ಮೆದುಳಿನ ಭಾಗ, ಒಂದಿಷ್ಟು ನರಕೋಶಗಳು ಸತ್ತೋಗ್ತವೆ. ಆ ಸತ್ತೋಗಿರೋದಕ್ಕೆ ನಾವು ಏನು ಮಾಡಲಿಕ್ಕೆ ಬರಲ್ಲ. ಅದರ ಸುತ್ತಲೂ ರಕ್ತ ಸಂಚಾರ ಕಮ್ಮಿ ಇದ್ದು ಜೀವ ಇನ್ನು ಇರುವಂಥ ನರಕೋಶಗಳು ಇರ್ತವೆ. ಅದಕ್ಕೆ ನಾವು ಇಸ್ಕಿಮಿಕ್ ಪೆನಮ್ರಾ ಅಂತ ಹೇಳ್ತೀವಿ. ಅದನ್ನು ಉಳಿಸೋದೇ ನಮ್ಮ ಟ್ರೀಟ್ಮೆಂಟಿನ ಉದ್ದೇಶ. ಓಕೆ. ಸೊ ಅದಕ್ಕೋಸ್ಕರ ಅರ್ಲಿ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರೆ ಪ್ರತಿ ನಿಮಿಷಕ್ಕೂ ನಾನು ಹೇಳ್ದಂಗೆ 20 ಲಕ್ಷ ನ್ಯೂರಾನ್ಸು ಸಾಯ್ತಾ ಬರ್ತವೆ. ಅದೇ ಟೈಮಲ್ಲಿ ಸೈಡಲ್ಲಿರೋ ರಕ್ತ ಸಂಚಾರ ಕಮ್ಮಿನೂ ಇರುತ್ತೆ ಇನ್ನೂ ಎಷ್ಟೊಂದು. ಸೊ ಅದನ್ನು ಉಳಿಸ್ಲಿಕ್ಕೆ ನಾವು ಟ್ರೀಟ್ಮೆಂಟ್ ಮಾಡುವಂಥದ್ದು. ಸೊ ಇಷ್ಟು ಪ್ರಾಬ್ಲಮ್ ಯಾಕಾಗುತ್ತೆ ಅಂದರೆ ನರಕೋಶಗಳು ಏನಿದೆಯಲ್ಲ ಅದಕ್ಕೆ ಒಂದೇ ಜೀವ. ಇವಾಗ ನೀವು ಚರ್ಮ ತೊಗೋಬೋದು, ಲಿವರ್ ತೊಗೊಳ್ಳಿ, ಮಾಂಸಖಂಡದ ಸೆಲ್ಸ್ ತೊಗೊಳ್ಳಿ, ಅದಕ್ಕೆ ರೀಜನರೇಟಿವ್ ಕೆಪಾಸಿಟಿ ಅಂತ ಇದೆ. ಆದರೆ ನರಕೋಶಗಳಿಗೆ ರೀಜನರೇಟಿವ್ ಕೆಪಾಸಿಟಿ ಇರೋದಿಲ್ಲ. ಒಂದು ನ್ಯೂರಾನು ಅದು ಕೆಲಸ ಮಾಡದೆ ಸ್ಟ್ರೋಕ್ ಆದಾಗ, ಸತ್ತೋದಾಗ ಅದು ಮತ್ತೆ ಜೀವ ಬರಲ್ಲ. ಮತ್ತು ಜೀವ ಬರದೇ ಇದ್ದರೆ ಪೇಷಂಟ್ ಯಾವ ರೀತಿ ಇಂಪ್ರೂವ್ ಆಗ್ತಾರೆ ಅಂತ ನೀವು ಕ್ವಶನ್ ಕೇಳ್ಬೋದು. ಸೊ ಅದಕ್ಕೆ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಯಾವ ರೀತಿ ಅಂದರೆ ಅದರ ಸುತ್ತಲೂ ಇರುವಂಥ ನರಕೋಶಗಳು ಅದು ಈ ನರ ಏನು ಕೆಲಸ ಮಾಡ್ತಾಯಿತ್ತು ಆ ಕೆಲಸನ ಅದು ತಗೊಳುತ್ತೆ. ಸೊ ಈ ರೀತಿ ಆದಾಗ ಪೇಷಂಟು ಇಂಪ್ರೂವ್ಮೆಂಟು ಕಾಣುತ್ತೆ. ಸೊ ಇದನ್ನು ನಾವು ರಿಹ್ಯಾಬಿಲಿಟೇಷನ್ ಮತ್ತು ಬೇರೆ ಇದ್ರ ಮೂಲಕ ನಾವು ಇದನ್ನು ವಿ ಹ್ಯಾವ್ ಟು ಗೆಟ್ ದಿಸ್ ಡನ್. ಸೊ ಇದಕ್ಕೆ ನಾವು ರಿಹ್ಯಾಬಿಲಿಟೇಷನ್ ಹೌದು.
ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟ್ರೋಕ್ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಸಿಮ್ಟಮ್ಸ್ ಹೇಗಿರುತ್ತೆ, ಸೊ ಚಿಕಿತ್ಸೆ ಹೇಗಿರುತ್ತೆ, ಅಂದರೆ ಎಲ್ಲ ಸ್ಟ್ರೋಕಿಗೂ ಒಂದೇ ಥರದ ಟ್ರೀಟ್ಮೆಂಟ್ ಅಲ್ಲ. ಸೊ ಕೆಲವೊಂದಿಷ್ಟು ಮೆಡಿಕಲ್ ಟರ್ಮ್ಗಳು ಜನಸಾಮಾನ್ಯರಿಗೆ ಅರ್ಥ ಆಗುವಂಥದ್ದು ತೀರಾ ಕಡಿಮೆ, ಅಂದರೆ ಎಜುಕೇಷನ್ ಇದ್ರೂ ಕೂಡ ಏನಪ್ಪ ಇದು ಅಂತ ಅನ್ಸ್ಬಿಡುತ್ತೆ. ಬಟ್ ಅದನ್ನ ನೀವು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಅಂದರೆ ಹೇಗಿರುತ್ತೆ ಟ್ರೀಟ್ಮೆಂಟು, ಸೊ ಬ್ಲಾಕ್ ಆದಾಗ ಹೇಗಿರುತ್ತೆ ಅಥವಾ ಬ್ಲೀಡ್ ಆದಾಗ ಹೇಗಿರುತ್ತೆ, ಸೊ ವೆರೈಟಿ ಆಫ್ ಟ್ರೀಟ್ಮೆಂಟ್ ಬಗ್ಗೆ, ಯಾರು ಬೆಸ್ಟ್ ಪರ್ಸನ್ ಅದಕ್ಕೆ, ಸೊ ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡ್ಬೋದು, ಜೀವನ ಶೈಲಿಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ನಾವು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಉತ್ತಮ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಿಜಯ ಕರ್ನಾಟಕಕ್ಕೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಇಲ್ಲಿ ಕರೆದು ನಮ್ಮ ಒಪಿನಿಯನ್ ತಗೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯುವಿನ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.